ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 6 ದಾರ ತೊಗೊಂಡಿದ್ದೀನಿ, ಜೊತೆಗೆ ನೀಡಲ್ ನಂಬರ್ 10. ಹಾಗೆ ಇವತ್ತಿನ ಡಿಸೈನ್ ನಾನು ಸ್ಯಾರಿಗೆ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ 2 ಚೈನ್ ಹಾಕ್ಕೋಬೇಕು. 1 2 2 ಚೈನ್ ಹಾಕ್ಕೊಂಡು ಒಂದು ಬೀಡ್ನ ಒಳಗಡೆ ತೊಗೋಬೇಕು. ಮುಂಚೆನೇ ಈ ರೀತಿ ದಾರಕ್ಕೆ ನಾನು ಬೀಡ್ನ ಹಾಕಿ ಇಟ್ಕೊಂಡಿದ್ದೀನಿ, 0 ಸೈಜ್ ಬೀಡ್ನ ತೊಗೊಂಡಿರೋ ಅಂಥದ್ದು. ಇವಾಗ ಒಂದು ಬೀಡ್ನ ನಾನು ಒಳಗಡೆಗೆ ತಗೋತೀನಿ. ಫ್ರೆಂಡ್ಸ್, ಹಾಗೆ ನಾನು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಬೀಡ್ ಒಳಗಡೆಗೆ ತೊಗೊಂಡು ಮತ್ತೆ ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ನಾವು 2 ಚೈನ್ ಹಾಕಿದ್ವಿ ಅಲ್ವ, ಅದ್ರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೋಡಿ, ಬೀಡ್ನ ಈ ಥರ ಮುಂದಕ್ಕೆ ಎಳ್ಕೊಂಡು ಆಮೇಲೆ ಎರಡರಲ್ಲಿ ಒಂದು ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಪಕ್ಕದಲ್ಲೇ ಮಾಡ್ಕೋಬೇಕು, ಎಲ್ಲೂ ಕೂಡ ಜಾಸ್ತಿ ಗ್ಯಾಪ್ ಕೊಡಬಾರ್ದು, ಪಕ್ಕದಲ್ಲೇ ವರ್ಕನ್ನು ಮಾಡ್ಕೋಬೇಕು. ಎರಡರಲ್ಲಿ ಮತ್ತು ಎರಡರಲ್ಲಿ. ಸೊ ಆದಮೇಲೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. ಇವಾಗ ನಾನು 3 ಚೈನ್ ಹಾಕ್ಕೊಂಡು 3 ಚೈನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಒಂದು ಪ್ಲೇನ್ ಡಬಲ್ ಕ್ರೋಶೆ. ಇವಾಗ ಒಂದು ಬೀಡ್ನ ಒಳಗಡೆ ತೊಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ ಇದೇ ರೀತಿ. ಫ್ರೆಂಡ್ಸ್, ತುಂಬ ಜನ ನನಗೆ ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಮೆಸೇಜ್ ಮಾಡ್ತಾಯಿದ್ದೀರಾ, ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ವೀಡಿಯೋಸ್ ಹಾಕ್ತೀನಿ, ಯಾಕಂದರೆ ಕ್ಲಾಸಸ್ ತುಂಬ ಆಗೋಗಿದೆ, ಬ್ಯಾಚಸ್ಸು. ನನಗೆ ಬೇರೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಸೀರೆ ಆರ್ಡರ್ಸು, ಮದುವೆ ಆರ್ಡರ್ಸು ನಮಗೆ ಜಾಸ್ತಿ ಇರೋದ್ರಿಂದ ನಾನು ಕಂಪ್ಲೀಟ್ ಅದ್ರ ಕಡೆನೇ ಫೋಕಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ರೈಡಲ್ ಡಿಸೈನ್ಸು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಡಿಟಿಂಗ್ಗೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಾಗಾಗಿ ವೀಡಿಯೋಸ್ ಹಾಕ್ತೀನಿ. ಇನ್ ಕೇಸ್ ನಾನು 3 ಗಂಟೆಗೆ ವೀಡಿಯೋ ಕೊಡೋಕ್ಕಾಗಲಿಲ್ಲ ಸಮ್ಟೈಮ್ಸ್ ಅಂತ ಅಂದರೆ ಸಂಜೆ 7:30 8 ಗಂಟೆಗೆ ವೀಡಿಯೋ ಕೊಡ್ತೀನಿ. ಸೊ ನಾನು ಆಲ್ರೆಡಿ 1 ತಿಂಗಳಿಂದ ಸ್ವಲ್ಪ ಗ್ಯಾಪಲ್ಲಿ ಬರ್ತಾಯಿದೆ ವೀಡಿಯೋಸು, ಯಾಕಂದರೆ ಆನ್ಲೈನ್ ಕ್ಲಾಸಸ್ಸು ಜಾಸ್ತಿ ಇರೋದ್ರಿಂದ ಮತ್ತು ಆಫ್ಲೈನ್ ಕ್ಲಾಸಸ್ಸು ಸ್ಟೂಡೆಂಟ್ಸು ಜಾಸ್ತಿ ಇರೋದ್ರಿಂದ ನಾನು ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ನು ನೆಕ್ಸ್ಟು ಹಾಕ್ತೀನಿ. ಹೊಸ ಡಿಸೈನ್ ಕೂಡ ನಾನು ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀರಲ್ವ, ಅದೇ ರೀತಿ ಸಪೋರ್ಟ್ ಕೊಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ನೋಡಿ, ಒಂದು ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿದೆ ಅಲ್ವಾ. ಸೊ ಇವಾಗ ಬೀಡನ್ನು ಹಾಕೋದು ಬೇಡ, ಹಾಗೆ ಡಬಲ್ ಕ್ರೋಶೆ ಅಂದರೆ 3 ಡಬಲ್ ಕ್ರೋಶೆ ಬರುತ್ತೆ ಒಂದು ಬಾಕ್ಸ್ಗೆ. ಫಸ್ಟು ಪ್ಲೇನ್ ಬರುತ್ತೆ, ಮಿಡ್ಲಲ್ಲಿ ಬೀಡ್ ಬರುತ್ತೆ, ಲಾಸ್ಟು ಪ್ಲೇನ್ ಬರುತ್ತೆ. ಸೊ ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನು ಈ ರೀತಿ ಬರುತ್ತೆ. ಸೊ 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನು, 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಸೊ ಸ್ಟ್ರೈಟಾಗಿ ನೋಡಿ ನಾವು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಈ ಒಂದು ಡಿಸೈನ್ ಮಾಡಬೇಕಾದ್ರೆ ಹೆಂಗಾಯಿತು ಅಂತ ಅಂದರೆ, ಸೊ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ವಿ. ಇದನ್ನು ಕಸ್ಟಮರು ಕೂಡ ನಾನು ಡೆಲಿವರಿ ಕೊಟ್ಟಾಗೋಗಿತ್ತು. ಬಟ್ ಮಿಸ್ಟೇಕ್ ಏನು ಮಾಡಿದ್ದೆ ಅಂತ ಅಂದರೆ, ಫೈನಲ್ ಆಗಿ ಯಾವ ಥರ ಕಾಣಿಸುತ್ತೆ ಡಿಸೈನು ಅನ್ನೋದನ್ನು ನಾನು ಫೋಟೋನ ತೊಗೊಂಡಿರಲಿಲ್ಲ ಈ ಡಿಸೈನ್ಗೆ. ಸೊ ಹಾಗಾಗಿ ಇದು ಫೋಟೋ ನಾನು ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನಾನು ಕ್ಲಿಕ್ ಮಾಡಿರೋವಂಥ ಫೋಟೋ ಅಲ್ಲ, ಅದು ನನ್ನ ಕಸ್ಟಮರ್ ಕ್ಲಿಕ್ ಮಾಡಿ ಕಳಿಸಿರೋವಂಥ ಫೋಟೋ. ಸೊ ಫೈನಲ್ ಲುಕ್ಕಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಡಿಸೈನ್ ಇಷ್ಟ ಆದರೆ ನೀವು ಇದನ್ನು ಸ್ಯಾರಿಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ರಿಸೆಪ್ಷನ್ ಸ್ಯಾರಿಗೆ ವರ್ಕ್ ಮಾಡ್ತಾ ಇರೋದು. ನೋಡಿ, ಬೇಸ್ ಲೈನು ಈ ರೀತಿ ಬರುತ್ತೆ. ಸೊ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿದೆ ಫುಲ್ಲು. ಇದೇ ರೀತಿ 3 ಡಬಲ್ ಕ್ರೋಶೆ 3 ಚೈನು. ಸೊ 2ನೇ ಡಬಲ್ ಕ್ರೋಶೆಗೆ ಬೀಡ್ ಹಾಕಿ ಮಾಡಿರೋ ಅಂಥದ್ದು. ಸೊ ಇದು ರಿಸೆಪ್ಷನ್ ಸ್ಯಾರಿಗೆ ಏನು ಅಂತ ಅಂದರೆ, ಬಾರ್ಡರಲ್ಲಿ ಸ್ವಲ್ಪ ಅಲ್ಲಿ ಗ್ರೀನ್ ಕಲರ್ ಇದ್ದಿದ್ದರಿಂದ ಗ್ರೀನ್ ಕಲರ್ ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಹಾಗಾಗಿ ಬ್ಲೌಸು ಗ್ರೀನಲ್ಲಿ ನಾವು ವರ್ಕ್ ಮಾಡಿಸಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ನ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಗ್ರೀನ್ ಕಾಣಿಸುತ್ತೆ ನೋಡಿ ಅಲ್ಲಿ ಸ್ಯಾರಿನಲ್ಲಿ, ಆ ಒಂದು ಗ್ರೀನ್ಗೆ ವರ್ಕ್ ಮಾಡಿರೋ ಅಂಥದ್ದು. ಬ್ಲೌಸ್ಗೆ ಆ ಕಲರಲ್ಲಿ ವರ್ಕ್ ಮಾಡಿದ್ರಿಂದ ನಾನು ಗ್ರೀನ್ನ ಆ್ಯಡ್ ಮಾಡಿದೆ. ಬ್ಲೌಸ್ಗೆ ಅವರು ಗ್ರೀನ್ ಕಲರ್ ಹಾಕ್ಸಿಲ್ಲ ಅಂದರೆ ನಾನು ಗ್ರೀನ್ ಕಲರ್ನ ಯೂಸ್ ಮಾಡ್ತಿರಲಿಲ್ಲ. ನೋಡಿ, ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿ 2 ಚೈನ್ಗೆ ನಾನು ಬೇರೆ ಕಲರ್ ದಾರನ ಲಾಕ್ ಮಾಡಿಕೊಂಡೆ. ಮತ್ತು ಇಲ್ಲಿ ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಕೂಡ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಡೈರೆಕ್ಟಾಗಿ ಇಲ್ಲಿ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2 ಮತ್ತು 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್,
ಒಂದು ಚೈನ್ ಹಾಕ್ಕೊಂಡಾದಮೇಲೆ ಇವಾಗ ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಸಣ್ಣದು ಆ್ಯಂಟಿಕ್ ಫ್ಲವರ್ ಬೀಡನ್ನ ತೊಗೊಂಡಿರೋದು. ಸೊ ನಾನು ಬೀಡ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಬೋದು. ಈ ರೀತಿ ಆ್ಯಂಟಿಕ್ ಬೀಡ್ ಕೂಡ ಸಿಗುತ್ತೆ ನಿಮಗೆ. ಸೊ ಇವಾಗ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ನೋಡಿ, ಈ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆ ನಾನಿವಾಗ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಸೊ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಒಟ್ಟು 5 ಡಬಲ್ ಕ್ರೋಶೆಗಳನ್ನ ನಾನು ವರ್ಕ್ ಮಾಡ್ಕೋತೀನಿ. ಸೊ ಸ್ಟಾರ್ಟಿಂಗಲ್ಲಿ ಈ ಡಬಲ್ ಕ್ರೋಶೆ ಸ್ಟಾರ್ಟಿಂಗು ಮತ್ತು ಸ್ಟಾರ್ಟಿಂಗ್ ಆದಮೇಲೆ ಎರಡನೇ ಸ್ಲ್ಯಾಂಟಿಂಗ್ ಆರ್ಚು ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ, ಆಮೇಲೆ ಡಿಸೈನು ಕರೆಕ್ಟಾಗಿ ಹೋಗುತ್ತೆ. ಇದು 5 ಡಬಲ್ ಕ್ರೋಶೆ ಆದಮೇಲೆ ಸೊ ಸೂಜಿ ಮೇಲೆ ದಾರ ತೊಗೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಆರ್ಚ್ನ ಎಂಡ್ ಮಾಡಲಿಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಡೈರೆಕ್ಟಾಗಿ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕೋತೀನಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇವಾಗ ಮತ್ತೆ ಬೀಡನ್ನ ಹಾಕೋತೀನಿ. ಫ್ಲವರ್ ಶೇಪಲ್ಲಿರುವಂಥ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅಂದರೆ ಬೀಡನ್ನ ಹಾಕಿದ್ಮೇಲೆ ಒಂದು ಚೈನ್ ಹಾಕಿದ್ರೆ ಬೀಡಲ್ಲಿ ಲಾಕ್ ಆಗುತ್ತೆ. ನೋಡಿ, ಬೀಡನ್ನ ಹಾಕ್ಕೊಂಡ್ಮೇಲೆ ಒಂದು ಚೈನ್ ಮತ್ತು ಒಂದು ಎಕ್ಸ್ಟ್ರಾ ಚೈನ್ ಕೂಡ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ಗೆ 5 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಫ್ಲವರ್ ಶೇಪ್ ಹಾಕಿರೋವಂಥ ಬೀಡ್ ಬಿಟ್ಟು ನೀವು ರೌಂಡ್ ಶೇಪಲ್ಲಿ 3 mm ಅಲ್ಲಿ ಬೀಡ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಹಾಕೋಬೋದು. ಸೊ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ರೌಂಡ್ ಬೀಡ್ ಹಾಕಿನೇ ಕ್ಯಾಟಲಾಗ್ಗೆ ಮಾಡಿಕೊಟ್ಟಿದ್ದು, ಬಟ್ ಕಸ್ಟಮರ್ ಇದನ್ನು ನೋಡಿಬಿಟ್ಟು ನಮಗೆ ರೌಂಡ್ ಬೇಡ ಫ್ಲವರ್ ಬೇಕು ಅಂತ ಹೇಳಿ ನನ್ನ ಬೀಡ್ ಬಾಕ್ಸ್ನ ಕೊಟ್ಟಾಗ ಅವ್ರು ಈ ಬೀಡನ್ನ ಚೂಸ್ ಮಾಡಿ ನನಗೆ ಕೊಟ್ಟರು. ಸೊ ಹಾಗಾಗಿ ಅದೇ ಬೀಡನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ಇನ್ನೂ ಒಂದು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದು ಚೈನು ಮತ್ತು ಬೀಡು. ಇದೇ ಥರ ಈ ಒಂದು ಲೇಯರ್ನ ಕೂಡ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ. ಈ 3 ಚೈನ್ನ ಗ್ಯಾಪ್ಗೆ ಪ್ರತಿ 3 ಚೈನ್ನ ಗ್ಯಾಪ್ಗೂ ಒಂದೊಂದು ಸ್ಲ್ಯಾಂಟಿಂಗ್ ಆರ್ಚಸ್ಸು ಲಾಕ್ ಆಗ್ತಾ ಹೋಗುತ್ತೆ. ಸೊ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೇಕಂದರೆ ಒಂದು ಎಕ್ಸ್ಟ್ರಾ ಚೈನ್ ಕೂಡ ಹಾಕೋಬೋದು. ಸೊ ಬೀಡನ್ನ ಲಾಕ್ ಮತ್ತು ಒಂದು ಎಕ್ಸ್ಟ್ರಾ ಚೈನ್, ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ಸೇಮ್ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ. ಸೊ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 5ಕ್ಕಿಂತ ಜಾಸ್ತಿ ಮಾಡ್ಕೊತು ಅಂತ ಅಂದರೆ ಆರ್ಚು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚು ದೊಡ್ಡದಾಗಿ ಬರುತ್ತೆ. ನೆಕ್ಸ್ಟ್ ಲೇಯರ್ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಡಬಲ್ ಕ್ರೋಶೆ ಲೆಂತು ಅಷ್ಟೇ ತೀರಾ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ಟ್ಯಾಂಡರ್ಡ್ ಲೆಂತ್ನ ಮೇಂಟೈನ್ ಮಾಡಿ. ಸೊ ಈ ಒಂದು ಬೀಡನ್ನ ಹಾಕಿರೋದ್ರಿಂದ ಇದು ಡಿಸೈನು ಅಷ್ಟೇ ತುಂಬಾ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ಡೈರೆಕ್ಟಾಗಿ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಇದೇ ಥರ ಈ ಲೈನ್ನ ಕೂಡ ನಾವು ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ಸೆಕೆಂಡ್ ಸ್ಲ್ಯಾಂಟಿಂಗ್ ಮಾತ್ರ ಸ್ವಲ್ಪ ಈ ರೀತಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಇಷ್ಟಕ್ಕೆ ಒಂದು ಡಿಸೈನ್ ಅಂತ ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು. ಇದೇ ರೀತಿ ಸೀರೆ ಪೂರ್ತಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದೇ ರೀತಿ ಫುಲ್ ಎಂಡ್ವರೆಗೂ ಆದಮೇಲೆ ಕೊನೆಯಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾರ್ಟಿಂದ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸೀರೆ ಟರ್ನ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ನಾವೇನು ಈ ಗೋಲ್ಡ್ ಕಲರಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ನ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ರೆಡ್ ಕಲರ್ ದಾರನ ಲಾಕ್ ಮಾಡಿಕೊಂಡು ನಾನಿವಾಗ 5 ಚೈನ್ಗಳನ್ನ ಹಾಕ್ಕೊಂಡು ಬೀಡನ್ನ ಕೆಳಗಡೆ ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಈ ಬೀಡನ್ನ ಕೆಳಗಡೆ ಇರೋವಂಥ ಗ್ಯಾಪ್ಗೆ ನಾನು 5 ಚೈನ್ನ ಲಾಕ್ ಮಾಡ್ಕೋತೀನಿ.
ಸೊ ಇಲ್ಲೇನು ಎಕ್ಸ್ಟ್ರಾ ದಾರಗಳಿದೆ ಅಲ್ವಾ, ಇದನ್ನೆಲ್ಲ ಎಂಡಲ್ಲಿ ನಾವು ಟ್ರಿಮ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸ್ಕೊಳ್ಳೋದು. ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಇವಾಗಲೇ ಕೂಡ ನೀವು ಆ ಕೆಲಸ ಮಾಡ್ಬೋದು. ಬಟ್ ನಾನು ಪ್ರತಿಯೊಂದು ಅಷ್ಟೇ ಎಂಡಲ್ಲೇ ವರ್ಕ್ ಮಾಡೋದು. ಸಮ್ಟೈಮ್ಸ್ ನಾವು ಸೀರೆ ಕುಚ್ಚು ಹಾಕ್ತೀವಲ್ವ, ಕುಚ್ಚಿಗೆ ಈ ಎಕ್ಸ್ಟ್ರಾ ದಾರಗಳನ್ನ ಸೇರಿಸ್ಕೊಂಡು ನಾನು ವರ್ಕ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸರ್ತಿ ಆಗೋದಿಲ್ಲ, ಗ್ಲೂ ಹಾಕಲೇಬೇಕಾಗತ್ತೆ. ಸೊ ಅದು ಎಂಡಲ್ಲಿ ನೋಡಿಕೊಂಡು ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ಮತ್ತು 5 ಚೈನ್ ಹಾಕ್ಕೊಂಡು ಬೀಡ್ನ ಕೆಳಗಡೆ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಹಾಕ್ಕೊಂಡು ನೋಡಿ, ಬೀಡ್ನ ಕೆಳಗಡೆ ಇಲ್ಲಿ ಗ್ಯಾಪ್ ಥರ ಕಾಣಿಸುತ್ತಲ್ವ, ಆ ಗ್ಯಾಪ್ಗೆ ನಾವು 5 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್, ನೆಕ್ಸ್ಟ್ ಬೀಡ್ನ ಕೆಳಗಡೆ ಬರೋ ಗ್ಯಾಪ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಲಾಕ್ ಮಾಡಿ. ಸೊ ಇದೇ ಥರ ನಾವು 5 ಚೈನ್ ಲಾಕ್ 5 ಚೈನ್ ಲಾಕ್ ಈ ಒಂದು ಲೇಯರ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಫುಲ್ಲು ಎಂಡ್ವರೆಗೂ 5 ಚೈನ್ ಲಾಕ್ 5 ಚೈನ್ ಲಾಕೆ ಹಾಕ್ಕೊಳ್ಬೇಕು. 1 2 3 4 5 ಚೈನು ಬೀಡ್ನ ಕೆಳಗಡೆಗೆ ಗ್ಯಾಪ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಇದು ಇದೇ ರೀತಿ ಫುಲ್ ಎಂಡ್ವರೆಗೂ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಫುಲ್ಲು ಎಂಡ್ವರೆಗೂ ಇದೇ ರೀತಿ 5 ಚೈನ್ ಹಾಕಿ ಲಾಕ್ ಮಾಡಿ ಆಗಿದೆ. ನೋಡಿ, ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ನಿಮಗೆ ನೀಟಾಗಿ ಕಾಣಿಸುತ್ತೆ, ಈ ರೀತಿ ಆಗಿದೆ. ಇವಾಗ ನಾನು ಸೀರೆನ ಸೀದಾ ಸೈಡ್ಗೆ ತಗೋತಾ ಇದ್ದೀನಿ. ಸೀದಾ ಸೈಡ್ಗೆ ತಗೊಂಡು ನೋಡಿ, ಇಲ್ಲಿ ಫಸ್ಟ್ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 5 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಲಾಕ್. ಕಂಟಿನ್ಯೂಯೇಷನ್ ಇರುತ್ತೆ, ದಾರ ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಲ್ಲ. ಮತ್ತು ಇವಾಗ ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಸೊ ಹಾಗಾಗಿ ಇಲ್ಲೂ ಕೂಡ 5 ಚೈನ್ ಹಾಕ್ಕೊಳ್ಳೋಣ. ಸ್ವಲ್ಪ ಟರ್ನ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಟರ್ನ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಇದಾಯಿತು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು. ಟರ್ನ್ ಆದಮೇಲೆ ಮತ್ತೆ ಇವಾಗ ಚೈನ್ಗಳನ್ನ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಚೈನ್ಗಳು ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಇನ್ ಕೇಸ್ 5 ಚೈನು ಬರಲಿಲ್ಲ ಲಾಕ್ವರೆಗೂ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕೋಬೋದು. ಮತ್ತು ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ನೋಡಿ, ಇದು ಈ ರೀತಿ ಬರುತ್ತೆ. ಇವಾಗ ನಾವು ಇಲ್ಲಿಂದಾನೇ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡಬೇಕು. ನೋಡಿ, ಈ 5 ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಲೆಂತು ತೀರಾ ಜಾಸ್ತಿ ಮಾಡಬೇಡಿ. ನೀವು ತೀರಾ ಜಾಸ್ತಿ ಮಾಡೋದಕ್ಕೆ ಹೋಯ್ತು ಅಂತ ಅಂದರೆ ಸ್ಟಿಚಸ್ಸು ನಮಗೆ ಲೂಸ್ ಬಂದುಬಿಡುತ್ತೆ. ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ಲೆಂತ್ಗೆ ನಾವು ತ್ರಿಬಲ್ ಕ್ರೋಶೇನ ತಗೋಬೇಕಾಗತ್ತೆ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ 5 ಚೈನ್ನ ಗ್ಯಾಪ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿ ನಾವು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಒಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ರೆಗ್ಯುಲರಾಗಿ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಇನ್ನೂ ಒಂದು ಚಾನಲ್ದು ಲಿಂಕ್ಸ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಂದ ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕೂಡ ತುಂಬ ಉಪಯುಕ್ತವಾದಂಥ ಮಾಹಿತಿಗಳು ಬರ್ತಾಯಿದೆ. ಇಂಟ್ರೆಸ್ಟ್ ಇರೋರು ಅಲ್ಲೂ ಕೂಡ ನೀವು ವಿಡಿಯೋನ ನೋಡ್ಕೋಬೋದು. ಮತ್ತು ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ 5ನೇ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ನಾನು. 5 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ಬೀಡನ್ನ ಹಾಕಿ 5 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಅಂದರೆ 5 ಚೈನ್ನ ಗ್ಯಾಪ್ ಒಳಗಡೆಗೆ ಒಟ್ಟು 10 ತ್ರಿಬಲ್ ಕ್ರೋಶೆನ ನಾನು ಹಾಕೋತಾ ಇದ್ದೀನಿ. ಬಟ್ ಇಲ್ಲಿ 5 ಚೈನ್ನ ಗ್ಯಾಪ್ ಒಳಗಡೆ ನಾವು 14 ತ್ರಿಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಆರ್ಚು ಸ್ವಲ್ಪ ಬ್ರಾಡಾಗಿ ಸ್ವಲ್ಪ ದೊಡ್ಡದಾಗಿ ಬರಬೇಕು ಅಂತ ಅನ್ನೋರು 5 ಚೈನ್ನ ಗ್ಯಾಪ್ ಒಳಗಡೆಗೆ 14 ಡಬಲ್ ಕ್ರೋಶೆ ಹಾಕ್ಕೋಬೋದು. ಫಸ್ಟು ಇವಾಗ 5 ಚೈನ್ ಹಾಕ್ತೆ, 5 ತ್ರಿಬಲ್ ಕ್ರೋಶೆ ಹಾಕ್ತೆ ಅಲ್ವಾ, ಆ 5 ತ್ರಿಬಲ್ ಕ್ರೋಶೆ ಜಾಗದಲ್ಲಿ 7 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು 7 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೋಬೋದು. ಓವರಾಲ್ ಒಂದು 5 ಚೈನ್ನ ಗ್ಯಾಪ್ಗೆ 14 ತ್ರಿಬಲ್ ಕ್ರೋಶೆಗಳನ್ನೂ ಕೂಡ ಹಾಕ್ಕೋಬೋದು. ಬಟ್ ನಾನು ಇವತ್ತಿನ ಡಿಸೈನ್ಗೆ ಇಲ್ಲಿ ಬರೀ 10 ತ್ರಿಬಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ ಅಷ್ಟೇ.
ಫಸ್ಟ್ ಆರ್ಚ್ಗೆ ನಾನು 10 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟು ಮಾಡ್ತಾ ನಾನು 14 ತ್ರಿಬಲ್ ಕ್ರೋಶೆಗಳನ್ನೇ ಹಾಕ್ಕೊಂಡಿರುವಂಥದ್ದು. ಸೊ ಏನಂದರೆ ಫಸ್ಟು ಆರ್ಚಲ್ಲಿ ಫಸ್ಟು ಟ್ರಯಲ್ ಮಾಡಿಕೊಂಡೆ ನಾನು 10 ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು. ಸೊ 10 ಹಾಕಿನ ನಾನು ನಿಮಗೆ ತೋರಿಸಿರೋದು. ಬಟ್ ಡಿಸೈನ್ ಮುಗಿಯೋ ಅಷ್ಟೊತ್ತಿಗೆ ನಾನು 14 ಹಾಕ್ಕೊಂಡಿದ್ದೆ, ಅಂದರೆ 14 ಹಾಕ್ಕೊಂಡಿದ್ದೆ. ಸೊ ಇವಾಗ ಇದನ್ನು ನೆಕ್ಸ್ಟು 5 ಚೈನ್ನ ಬ್ಲಾಕ್ಗೆ ಲಾಕ್ ಮಾಡಿಕೊಂಡೆ, ಅಂದರೆ ಆರ್ಚ್ನ ಎಂಡ್ ಮಾಡಿಕೊಂಡೆ. ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಫ್ಲವರ್ ಶೇಪ್ ಬೀಡನ್ನ ಹಾಕಿದ್ರೆ ಗೋಲ್ಡ್ ಲೈನ್ಗೆ ನೀವು ಎಂಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲೇಯರ್ ಮಾಡಿದಾಗ ಫ್ಲವರ್ ಶೇಪ್ ಬೀಡು ಸ್ವಲ್ಪ ಫ್ಲಿಪ್ ಆಗುತ್ತೆ. ಸೊ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಆ 5 ಚೈನ್ನ ಗ್ಯಾಪ್ನ ಒಳಗಡೆಗೆ 5 ಚೈನ್ನ ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲೆ ಒಂದು ಲಾಕ್. ಮತ್ತು ಇವಾಗ 5 ಚೈನ್. ಸೊ ಈ 5 ಚೈನ್ನ ಗ್ಯಾಪ್ ಒಳಗಡೆ ಕುಚ್ಚು ಬರುತ್ತೆ. ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಈ 5 ಚೈನ್ ಒಳಗಡೆ ಕುಚ್ಚು ಬರುತ್ತೆ. ಮತ್ತು ನೆಕ್ಸ್ಟ್ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿಂದಾನೆ ನೆಕ್ಸ್ಟ್ 5 ಚೈನ್ಗೆ ತ್ರಿಬಲ್ ಕ್ರೋಶೆ. ಸೊ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ನಾನು ವೀಡಿಯೋದಲ್ಲಿ ತೋರಿಸಿರೋದು 10 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಏನು ಅಂತಂದರೆ ನಾನು ಓವರಾಲ್ 14 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದಂಥದ್ದು. ಸೊ 14 ಮಾಡಿದ್ದು ವೀಡಿಯೋ ಕ್ಲಿಪ್ಪು ಮಿಸ್ ಆಗೋಗಿದೆ. ಸೊ ಹಾಗಾಗಿ ಬಾಯಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿ ಕುಚ್ಚೆಲ್ಲ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ಬೋದು ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ಫೈನಲ್ ಲುಕ್ ನಾನು ತೊಗೊಳೋದು ಮರ್ತೋಗ್ಬಿಟ್ಟಿದ್ದೆ. ನನ್ನ ಕಸ್ಟಮರನ್ನೇ ಇದನ್ನ ಫೋಟೋ ತೆಗೆದು ಕಳಿಸಿದ್ದು, ಅದನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ತೆಗೆದಿದ್ರೆ ಒಂದು ವೈಟ್ ಬ್ಯಾಕ್ಗ್ರೌಂಡ್ಗೆ ಡಿಸೈನ್ ಹೈಲೈಟ್ ಆಗೋ ಥರ ನಾನು ಫೋಟೋ ತೋರಿಸ್ತಾ ಇದ್ದೆ ಫೈನಲ್ ಲುಕ್ಕು. ಸೊ ಇದು ಅವರು ಕಳಿಸಿರೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ಬಂದು ನಾನು 950 ಚಾರ್ಜ್ ಮಾಡಿದೆ. ಯಾಕಂದರೆ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿದ್ವಿ, ಸ್ವಲ್ಪ ಥ್ರೆಡ್ ವರ್ಕ್ ಕೂಡ ಜಾಸ್ತಿ ಇತ್ತು. ನಾನು 1200 ಹೇಳಿದ್ದು, ಬಟ್ ಅವರು 950ನೇ ನನಗೆ ಕೊಟ್ಟಿದ್ದು, ಯಾಕಂದರೆ ಗೊತ್ತಿರೋರು. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಟೀರಿಯಲ್ ಶಾಪ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.